ಹಲೋ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ಬೂಜ ಬಳ್ಳಿಗೆ ಗೊಬ್ಬರ ಬಿಡ್ತಾ ಹೋಗೋಣ. ಲೆಟ್ಸ್ ಗೋ. ಗೊಬ್ಬರ ತಗೊಂಡು ಬಾಕ್ಸ್ ಮೇಲೆ ಇಟ್ಕೊಂಡಿದ್ದೆ. ವಿಡಿಯೋ ಚೆನ್ನಾಗಿ ಬರಲಿ ಅಂತ 2 ಟಮ್ಟಣ್ಣಿನ ಬಾಕ್ಸ್ ಇಟ್ಕೊಂಡು ಅದ್ರ ಮೇಲೆ ಫೋನ್ ಇಟ್ಟಿದ್ದೆ. 25 kg ಇರೋ NPK 15, 15, 30 ಈ ಗೊಬ್ಬರನ 1 ಎಕರೆಗೆ 3 kg ಅಂದರೆ ಸ್ಟಾರ್ಟಿಂಗ್ ಆಗಲಿ ಬಿಟ್ಟಿದ್ವಿ. ಅದಕ್ಕೋಸ್ಕರ ಇದು ಉಳಿದಿರೋ ಗೊಬ್ಬರ ಇದು. ಅದಕ್ಕೋಸ್ಕರ 1 ಎಕರೆಗೆ 3 kg ಥರ ಬಿಡ್ತಾ ಇದ್ದೀನಿ. ಗೊಬ್ಬರ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಇನ್ನೊಂದು ಅರ್ಧ ಎಕರೆಗೆ ಇನ್ನೊಂದು ಸ್ವಲ್ಪ ಉಳಿಸಿದ್ದೀನಿ. ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ಈಗ ಮೋಟ್ರೆಲ್ಲ ಸೆಟ್ ಮಾಡ್ಕೋಬೇಕು. ಎಲ್ಲ ಸೆಟ್ ಮಾಡ್ಕೊಂಡಿದ್ದಾಯಿತು ಗೈಸ್. ಈಗ ಮೋಟ್ರಿಗೆ ಕಲೆಕ್ಷನ್ ಕೊಡ್ತಾ ಇದ್ದೀನಿ. ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾದಮೇಲೆ ಸ್ಟಾರ್ಟರ್ ಹತ್ರ ಹೋಗಿ ವೈರ್ ಕಲೆಕ್ಷನ್ ಆಗಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಗೊಬ್ಬರ ಬಿಡ್ತಿದ್ದೆ ಏನಕ್ಕಂದರೆ ಕರ್ಬೂಜ ಬಳ್ಳಿ ಚೆನ್ನಾಗೇ ಗ್ರೋತ್ ಆಗಬೇಕು. ಈಗಾಗಲೇ ಗ್ರೋತ್ ಆಗಿದೆ ಅಂದರೆ ಈಗ ಕಾಯೆಲ್ಲ ಸೆಟ್ ಆಗಬೇಕು, ಅಂದರೆ ಹೂವು ಎಲ್ಲ ಕಾಯಿ ಆಗ್ತಾ ಇರಬೇಕು. ಆಗ ನೋಡಿರಿ, ಈಗ ಸಣ್ಣ ಸಣ್ಣ ಕಾಯಿ ಇದ್ದಾವಲ್ಲ ಅವೆಲ್ಲ ಸೈಜ್ ಬರೋಕ್ಕೆ, ಮತ್ತು ಸಣ್ಣಗಿರೋ ಕುಸ್ರು ಅವೆಲ್ಲ ಕಾಯಿ ಆಗಬೇಕು. ಅದು ಆ ಕಾರಣಕ್ಕೋಸ್ಕರ ಈ ಗೊಬ್ಬರ ಬಿಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಈ ಥರ ಸಣ್ಣ ಸಣ್ಣ ಕಾಯೆಲ್ಲ ಸೈಜ್ ದೊಡ್ಡ ಸೈಜ್ ಬರುತ್ತೆ. ಮತ್ತು ಸಣ್ಣ ಕುಸ್ರು ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಸೈಜ್ ಬರುತ್ತೆ. ಕಾಯೆಲ್ಲ ಸೆಟ್ ಆಗುತ್ತೆ ಮತ್ತು ಡ್ರಾಪ್ ಆಗೋದಿಲ್ಲ. ಕಾಯಿ ಡ್ರಾಪ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಜಿಟೋಲಿನ್ 15, 15, 30 NPK 15, 15, 30 25 kg ಬರುತ್ತೆ ಇದು ಚೀಲ. ಇದರಿಂದ ಬಳ್ಳಿ ಎಲ್ಲ ಗ್ರೋತ್ ಆಗಿ ಡ್ರಾಪ್ ಎಲ್ಲ ಕಂಟಿನ್ಯೂ ಆಗಿರುತ್ತೆ ಗೈಸ್. ಕರೆಂಟ್ ಎಲ್ಲ ಚಾಲು ಮಾಡಿ ಮತ್ತು ಮಿಷಿನ್ಗೆ ವೈರೆಲ್ಲ ಹಾಕಿ ಬಂದಿದೆ. ಈಗ ಟ್ಯಾಂಕಲ್ಲಿ ನೀರು ಬಿಟ್ಕೊಳ್ಳೋಣ. ನೀರು ಬಿಟ್ಕೊಂಡು ಗೊಬ್ಬರ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಈಗ ಡ್ರಮ್ ತುಂಬ್ತಾ ಬಂತು. ವಾಲ್ ಆಫ್ ಮಾಡಿ ಗೊಬ್ಬರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನೂ ಸಿಗಲಿಲ್ಲ, ಅದಕ್ಕೆ ಅದರಲ್ಲಿರೋ ಪೈಪ್ನೇ ತಗೊಂಡೆ. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಗೊಬ್ಬರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಎಲ್ಲ ಆಯಿತು. ಮೋಟ್ರು ಹೇರ್ ಹಿಡಿಬಾರ್ದು ಅಂತಂದೇಳಿ ಮತ್ತೆ ಪೈಪ್ ಸಿಗಿಸಿ ನೀರು ಹೊರಗಡೆ ಬಿಟ್ಟೆ. ನೀರೆಲ್ಲ ಹೊರಗಡೆ ಬಿಟ್ಟು ಮತ್ತು ಪೈಪೆಲ್ಲ ಕಲೆಕ್ಷನ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಮೇನ್ ಪೈಪಿಗೆ ಕಲೆಕ್ಷನ್ ಹಾಕಿ ಬಿಟ್ಟಿರೋದ್ರಿಂದ ಅಲ್ಲಿ ಹೋಗೋಕ್ಕೆಲ್ಲ ಗೊಬ್ಬರ ಹೋಗ್ತಾಯಿದೆ. ಡಿಸ್ಕ್ರಿಪ್ಷನಲ್ಲಿ ಈ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಎಷ್ಟು ಪ್ರಮಾಣ ಏನೇನಿದೆ ಗೊಬ್ಬರದಲ್ಲಿ ಅಂತಂದೇಳಿ ಎಲ್ಲ ಮಾಹಿತಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.